ಆತ್ಮೀಯ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ವೆಲ್ಕಮ್ ಟು ಲರ್ನ್ ಈಜಿ ಯೂಟ್ಯೂಬ್ ಚಾನಲ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆತ್ಮೀಯ ದ್ವಿತೀಯ PUC ವಿದ್ಯಾರ್ಥಿನಿಯರ ಜೊತೆ ಈ ಒಂದು ವಿಡಿಯೋದಲ್ಲಿ ನಾನು ದ್ವಿತೀಯ PUC ರಾಜ್ಯಶಾಸ್ತ್ರದ 5ನೇ ಅಧ್ಯಾಯ ರಾಷ್ಟ್ರ ನಿರ್ಮಾಣ ಮತ್ತು ಭಾರತದ ಪ್ರಜಾಪ್ರಭುತ್ವ ಎದುರಿಸುತ್ತಿರುವ ಸವಾಲುಗಳು ಎಂಬುದರ ಅಧ್ಯಯನದ ಕುರಿತಾಗಿ ಇಲ್ಲಿ ಮುಖ್ಯವಾಗಿ 2 ಹಂತದಲ್ಲಿ ನಾವು ಇಲ್ಲಿ ಅಭ್ಯಸಿಸಬೇಕಾಗಿದೆ. ಮೊದಲನೇದು ರಾಷ್ಟ್ರ ನಿರ್ಮಾಣ. ಈ ಒಂದು ವಿಡಿಯೋದಲ್ಲಿ ನಾನು ರಾಷ್ಟ್ರ ನಿರ್ಮಾಣದ ಕುರಿತಾಗಿ ತಮ್ಮೊಂದಿಗೆ ಕೆಲವು ವಿಷಯಗಳನ್ನು ಚರ್ಚಿಸ್ತಾ ಇದ್ದೇನೆ. ಯಾವುದೇ ಒಂದು ವಿಷಯವನ್ನು ನೀವು ಪರೀಕ್ಷೆಯಲ್ಲಿ ಬರೆಯುವಂಥ ಸಂದರ್ಭದಲ್ಲಿ ಮೊದಲಿಗೆ ಅರ್ಥ, ಕಾರಣಗಳು, ಪರಿಣಾಮಗಳು, ಪರಿಹಾರಗಳು ಈ ರೀತಿಯಲ್ಲಿ ನೀವು ಆ ಉತ್ತರವನ್ನು ಬರೀತಾ ಹೋದರೆ ಖಂಡಿತವಾಗಿ ನೀವು ಉತ್ತಮ ಅಂಕಗಳನ್ನು ಗಳಿಸ್ತೀರಿ. ಹೀಗಾಗಿ ಒಂದೆರಡು ಡೆಫಿನೇಷನ್ಗಳನ್ನು ನೋಡುವುದರ ಮುಖಾಂತರ ಮೈರಾನ್ ವೀನರ್ ಅವರು ರಾಷ್ಟ್ರ ನಿರ್ಮಾಣ ಎಂಬುದು ಜನರನ್ನು ಸಂಘಟಿಸಿ ಅವರಲ್ಲಿ ಸಾಮರಸ್ಯ ಸಾಧಿಸಿ ಎಲ್ಲರೂ ಒಪ್ಪಿಕೊಳ್ಳುವ ವ್ಯವಸ್ಥೆಯನ್ನು ನಿರ್ಮಿಸುವ ವಿಶಾಲವಾದ ಪ್ರಕ್ರಿಯೆಯಾಗಿದೆ ಅಂಥೇಳಿ ಅವರು ರಾಷ್ಟ್ರ ನಿರ್ಮಾಣಕ್ಕೆ ಡೆಫಿನೇಷನನ್ನು ಕೊಡ್ತಾರೆ. ನೀವು ಯಾವುದಾದ್ರೂ ಅಟ್ಲೀಸ್ಟ್ ಒಂದಾದರೂ ಡೆಫಿನೇಷನನ್ನು ಕೊಟ್ಟು ನೀವಲ್ಲಿ ಬರಿಬೇಕಾಗುತ್ತೆ. ಇಲ್ಲಿ ರಾಷ್ಟ್ರ ನಿರ್ಮಾಣಕ್ಕೆ ಅಗತ್ಯ ಅಂಶಗಳು ಅಂತ ನಾವಿಲ್ಲಿ ಮೊದಲನೇದಾಗಿ ನೋಡ್ತಾ ಇದ್ದೀವಿ. ರಾಷ್ಟ್ರ ನಿರ್ಮಾಣದ ಅಗತ್ಯ ಅಂಶಗಳಲ್ಲಿ ಮೊದಲನೇ ವಿಷಯ ಜನತೆಯ ಬೆಂಬಲ. ಒಂದು ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕಾದ್ರೆ ಅಲ್ಲಿ ಜನತೆಯ ಬೆಂಬಲ ಬಹಳ ಮುಖ್ಯ ಆಗುತ್ತೆ. ಯಥಾ ಪ್ರಜಾ ತಥಾ ರಾಜ. ಯಾವ ರೀತಿಯ ಪ್ರಜೆಗಳನ್ನು ಆ ದೇಶ ಹೊಂದಿರುತ್ತದೆಯೋ ಅಂತಹ ರಾಷ್ಟ್ರ ನಾಯಕರು ಆ ದೇಶಕ್ಕೆ ಸಿಗ್ತಾರ ಅಂತ ಹೇಳ್ತಾರೆ. ಹೀಗಾಗಿ ಸಾಕ್ರೆಟಿಸ್ ಒಂದು ಮಾತು ಹೇಳ್ತಾನೆ, ಒಂದು ದೇಶದ ನಿಜವಾದ ಸಂಪತ್ತು ಯಾರು ಅಂತ ಕೇಳಿದಾಗ ಈ ಸಾಕ್ರೆಟಿಸ್ನ ಮಾತು ಇಲ್ಲಿ ನಾವು ನೆನಪು ಮಾಡಬೇಕಾಗುತ್ತೆ. ಯಾಕಂದ್ರೆ ಗ್ರೇಟ್ ಪೊಲಿಟಿಕಲ್ ಥಿಂಕರ್ಸ್ನೊಳಗೆ ಸಾಕ್ರೆಟಿಸ್ ಕೂಡ ಬರ್ತಾನೆ. ಸಾಕ್ರೆಟಿಸ್ ಏನು ಹೇಳ್ತಾನೆ ಅಂದ್ರೆ, ಒಂದು ದೊಡ್ಡ ಸೈನ್ಯ ಆ ದೇಶದ ಸಂಪತ್ತಾಗೋದಿಲ್ಲ, ಅಥವಾ ಖಜಾನೆಗಳಲ್ಲಿ ತುಂಬಿ ತುಳುಕುತ್ತಿರುವಂಥ ಹಣ, ಜನರ ಬಳಿಯಲ್ಲಿ ಇರುವಂಥ ಹಣ ಆ ದೇಶದ ಸಂಪತ್ತನ್ನಿಸಿಕೊಳ್ಳೋದಿಲ್ಲ. ಅದರ ಬದಲಿಗೆ ಪ್ರಾಮಾಣಿಕವಾಗಿ ದುಡಿದು ತಿನ್ನುವಂಥ ಜನ ಏನಿರ್ತಾರ ಅವರು ಆ ದೇಶದ ಸಂಪತ್ತಾಗ್ತಾರ ಅಂಥೇಳಿ ಸಾಕ್ರೆಟಿಸ್ ಹೇಳ್ತಾನೆ. ಹೀಗಾಗಿ ಇಲ್ಲಿ ಮೊದಲನೇ ಅಂಶ, ರಾಷ್ಟ್ರ ನಿರ್ಮಾಣದಲ್ಲಿ ಜನರ ಪಾತ್ರ ಬಹಳ ಮುಖ್ಯ. ಜನರು ಶಿಸ್ತುಬದ್ಧರಾಗಿರಬೇಕು, ಕರ್ತವ್ಯನಿಷ್ಠರಾಗಿರಬೇಕು. ಅವರಿಗೆ ರಾಷ್ಟ್ರಾಭಿಮಾನ ಇದ್ದಾಗ ಮಾತ್ರ ಅದು ಪ್ರಜಾಪ್ರಭುತ್ವಕ್ಕೆ ಅವರು ಕೊಡುವಂಥ ಬೆಲೆ ಅಂತ ನಾವು ಹೇಳ್ಬೋದು. ಇನ್ನು ಎರಡನೇದ್ದು ಉತ್ತಮ ಆಡಳಿತ. ಆಡಳಿತ ಅಂದರೆ ಹೇಗಿರಬೇಕು, ಅಲ್ಲಿ ನೀವು 4 ಪಾಯಿಂಟನ್ನು ನೆನಪಿಟ್ಕೋರಿ. ಉತ್ತಮ ಆಡಳಿತ ಅಂದ್ರೆ ಅಲ್ಲಿ 4 ಪಾಯಿಂಟ್ ಬರಬೇಕು. ಮೊದಲನೇದಾಗಿ ಆಡಳಿತ ನಿಯಂತ್ರಣ ಇರಬೇಕು, ಕಂಟ್ರೋಲಿಂಗ್ ಇರಬೇಕು. ಅಂದ್ರೆ ಆಡಳಿತದ ಮುಖ್ಯಸ್ಥ ನೆನೆಸಿಕೊಂಡವ. ಇವತ್ತು ಒಂದು ರಾಜ್ಯದ ಆಡಳಿತದ ಮುಖ್ಯಸ್ಥ ಮುಖ್ಯಮಂತ್ರಿ, ಒಂದು ದೇಶದ ಆಡಳಿತದ ಮುಖ್ಯಸ್ಥ ಪ್ರಧಾನಮಂತ್ರಿ, ಹೌದಾ? ಒಂದು ಹಳ್ಳಿಯ, ಒಂದು ಗ್ರಾಮದ ಮುಖ್ಯಸ್ಥ ಅಲ್ಲಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷ, ಅವರು ಯಾರೇ ಆಗಿರ್ಬೋದು. ಅವರು ಆ ಅಡ್ಮಿನಿಸ್ಟ್ರೇಷನ್ ಮೇಲೆ ಅವ್ರಿಗೆ ಏನಿರಬೇಕು, ಮೊದಲ ನಿಯಂತ್ರಣ ಇರಬೇಕು. ಎರಡನೇದಾಗಿ ಆಡಳಿತದಲ್ಲಿ ಮುಚ್ಚುಮರೆ ಇರಬಾರ್ದು, ಪಾರದರ್ಶಕತೆ, ಟ್ರಾನ್ಸ್ಪರೆಂಟ್ ಅಂತ ಕರಿತೀವಿ ನಾವು, ಅಲ್ಲಿ ಪಾರದರ್ಶಕತೆ ಇರಬೇಕು. ಇನ್ನು ಮೂರನೇದಾಗಿ ಜವಾಬ್ದಾರಿತನ ಇರಬೇಕು. ಅಂದರೆ ಎಲ್ಲವನ್ನ ನಾನೇ ಮಾಡ್ತೀನಿ ಅನ್ನೋಂಗಿರಬಾರ್ದು. ಖಾತೆಗಳನ್ನು ಹಂಚಿಕೊಟ್ಟ ಮೇಲೆ
ಆ ಖಾತೆಯ ಮುಖ್ಯಸ್ಥನಿಗೆ ಜವಾಬ್ದಾರಿ ಇರಬೇಕು. ಆ ಡಿಪಾರ್ಟ್ಮೆಂಟ್ನೊಳಗೆ ಏನೇ ಬಂದರೂ ಹೀ ಈಸ್ ಅಥೆಂಟಿಕ್, ಅವನೇ ಅದರ ಹೊಣೆಯನ್ನು ಹೊರಬೇಕು. ನಾವು ಹೇಗೆ ರೈಲು ಅಪಘಾತವಾದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅದರ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಟ್ಟರಲ್ಲ, ಅದಕ್ಕೆ ಜವಾಬ್ದಾರಿತನ ಅಂತಾರೆ. ಆ ರೀತಿಯ ಜವಾಬ್ದಾರಿತನ ಇರಬೇಕು. ಇನ್ನು ನಾಲ್ಕನೇದ್ದು ಲಾಸ್ಟ್ ಆ್ಯಂಡ್ ಫಾರ್ ಮೋಸ್ಟ್ ಅಂತ ಹೇಳ್ತಾರೆ. ಏನಂದ್ರೆ ಸ್ಪಂದನೆ, ಜನರ ಭಾವನೆಗಳ ಜೊತೆ ನಾಯಕತ್ವದ ಗುಣ ಅಂದ್ರೆ ಏನಪ್ಪ ಅಂದ್ರೆ ಜನರ ಭಾವನೆಗಳಿಗೆ ಸ್ಪಂದಿಸ್ತಾ ಇರಬೇಕು. ನೀವು ಇತ್ತೀಚಿನ ಕೆಲವು ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀರಿ. ಜನರ ಮಾತಿಗೆ ಸರ್ಕಾರ ಕಿವಿಗೊಡೋದೇ ಇಲ್ಲ. ಅಂಥ ಸರ್ಕಾರಗಳು ಖಂಡಿತವಾಗಿ ಮುಂದೆ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇವತ್ತು ಉತ್ತಮ ಆಡಳಿತ ಅಂದರೆ ಇಲ್ಲಿ 4 ಪಾಯಿಂಟ್ ನೆನಪಿಟ್ಕೋರಿ. ಒಂದು ನಿಯಂತ್ರಣ, ಮತ್ತೊಂದು ಪಾರದರ್ಶಕತೆ, ಮತ್ತೊಂದು ಜವಾಬ್ದಾರಿತನ, ಮತ್ತು 4ನೇದು ಸ್ಪಂದನೆ. ಇನ್ನು 3ನೇ ಪಾಯಿಂಟ್ ಬದ್ಧತೆಯಿಂದ ಕೂಡಿರುವಂಥ ನಾಯಕತ್ವ. ಲೀಡರ್ಶಿಪ್ ಅಂದರೆ ಹೇಗಿರಬೇಕು? ಇಲ್ಲಿ ಒಂದು ರೂಸ್ವೆಲ್ಟ್ ಅವರ ಉದಾಹರಣೆ ಕೊಡ್ತಾರೆ. 1939ರಿಂದ 1944ರವರೆಗೆ ನಿಮಗೆಲ್ಲ ಗೊತ್ತಿದೆ, 2ನೇ ಜಾಗತಿಕ ಯುದ್ಧ ನಡೀತು. ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳು ವಿಜಯವನ್ನು ಸಾಧಿಸಿದರೂ ಕೂಡ ಆರ್ಥಿಕವಾಗಿ ಬಹಳಷ್ಟು ತೊಂದರೆಗೆ ಈಡಾದವು. ಯಾಕಂತಂದ್ರೆ ನಿಮಗೆ ಗೊತ್ತಿರಬೇಕು, ಮೊನ್ನೆ ನಡೆದಂಥ ಕಾರ್ಗಿಲ್ ಯುದ್ಧ, 2001ರಲ್ಲಿ ನಡೆದಂಥ ಕಾರ್ಗಿಲ್ ಯುದ್ಧದ ಖರ್ಚು ಒಂದು ದಿವಸಕ್ಕೆ 2 ಕೋಟಿ ರೂಪಾಯಿ ಇತ್ತು ಅಂತ ಹೇಳ್ತಾರೆ. ಅಂದ್ರೆ ಯುದ್ಧ ಎಷ್ಟು ದುಬಾರಿ ಅನ್ನೋದು ನಿಮ್ಮ ಅರ್ಥ ಆಗಿರಬೇಕು. ಹೀಗಾಗಿ 2ನೇ ಜಾಗತಿಕ ಯುದ್ಧದಲ್ಲಿ ಜಯ ಸಾಧಿಸಿದರೂ ಕೂಡ ಅಮೆರಿಕ ಆರ್ಥಿಕವಾಗಿ ಭಾಳ ಹಿನ್ನಡೆಯನ್ನು ಅನುಭವಿಸಬೇಕಾಯ್ತು. ಅಂಥ ಸಂದರ್ಭದಲ್ಲಿ ರೂಸ್ವೆಲ್ಟ್ ತಂದಂಥ ನ್ಯೂ ಡೀಲ್ ಎಂಬ ನೀತಿ ಅಮೆರಿಕವನ್ನು ಆರ್ಥಿಕ ಮುಗ್ಗಟ್ಟಿನಿಂದ ಪಾರಾಗುವಂತೆ ಮಾಡಿತು ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ನಮ್ಮ ದೇಶದಲ್ಲಿ ಪಿ ವಿ ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್ ಅವರ ಜೋಡಿ 1991ರಲ್ಲಿ ಭಾರತವನ್ನು ಇಂಥ ಒಂದು ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡಿದ ಉದಾಹರಣೆಯನ್ನು ಕೂಡ ನಾವು ನೋಡ್ಬೋದು. ಇಂಥ ಒಂದು ನಾಯಕತ್ವಕ್ಕೆ ನಾವೇನಂತ ಕರಿತೀವಿ? ಬದ್ಧತೆಯಿಂದ ಕೂಡಿರುವಂಥ ನಾಯಕತ್ವ ಅಂತ ಕರಿತೀವಿ. ಇನ್ನು 4ನೇದಾಗಿ ರಾಜಕೀಯ ಸಂಸ್ಕೃತಿ. ಇವತ್ತು ರಾಜಕೀಯ ನಾಯಕ ಬರೀ ಓಟ್ ಹಾಕಿಸ್ಕೊಂಡು ಗೆದ್ದ ಮಾತ್ರಕ್ಕೆ ಆತ ನಾಯಕ ಅನಿಸ್ಕೊಳೋದಿಲ್ಲ. ಅಲ್ಲಿ ಮೌಲ್ಯಗಳು ಬೇಕು, ಪ್ರವೃತ್ತಿಗಳು ಬೇಕು, ನಡವಳಿಕೆಗಳು ಕೂಡ ಬಹಳ ಮುಖ್ಯ. ದೇಶದ ನಾಯಕರಾದವರು ತಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನು ಬದಿಗೊತ್ತಿ ರಾಷ್ಟ್ರದ ಹಿತಾಸಕ್ತಿ, ಸಾರ್ವಜನಿಕ ಸೇವೆ, ರಾಜಕೀಯ ಮುತ್ಸದ್ದಿತನ. ನೆಹರೂರವರ ಕಡು ವಿರೋಧಿ ಇದ್ದರು, ಒಬ್ಬ ಕಮ್ಯುನಿಸ್ಟ್ ಪಾರ್ಟಿಯ ನಾಯಕರು. ಅವರು ಮುಂದೆ ಒಂದು ಚುನಾವಣೆಯೊಳಗೆ ಸೋತು ಹೋದಾಗ ನೆಹರೂರವ್ರನ್ನ ಪ್ರಶ್ನೆ ಮಾಡಿದರು, ಜವಾಹರ್ಲಾಲ್ ನೆಹರೂರವರೇ, ನಿಮ್ಮ ಕಡು ವಿರೋಧಿಯಾದವರು ಈ ಸಲದ ಚುನಾವಣೆಯೊಳಗೆ ಸೋತು ಹೋಗ್ಯಾರ, ಹೀಗಾಗಿ ನಿಮಗೆ ಭಾಳ ಸಂತೋಷ ಆಗಿರ್ಬೇಕಲ್ಲ ಅಂತ ನೆಹರೂರವ್ರನ್ನ ಕೇಳಿದಾಗ ನೆಹರೂರವರು ಇಲ್ಲ ಅಂತ ಹೇಳಿದರು. ನನಗೆ ಭಾಳ ದುಃಖ ಆಗೈತಿ. ಯಾಕಂದ್ರೆ ಆ ಕಮ್ಯುನಿಸ್ಟ್ ಪಕ್ಷದ ನಾಯಕರು ಏನಿದ್ರಲ್ಲ, ಅವರು ಪಾರ್ಲಿಮೆಂಟ್ನೊಳಗೆ ನಮ್ಮ ದಾರಿ ತಪ್ಪಲಾರ್ದಂಗೆ ನಮ್ಮನ್ನು ಸರಿದಾರಿಯೊಳಗೆ ನಡೆಸುವಂಥ ಒಂದು ಕೆಲಸವನ್ನು ಅವ್ರು ಮಾಡ್ತಿದ್ರು. ಅವರು ಇವತ್ತು ಸಂಸತ್ತಿಗೆ ಆಯ್ಕೆ ಆಗಿಲ್ಲ ಅಂದ್ರೆ ನನಗೆ ಬೇಸರ ಆಗೈತಿ, ನನಗೆ ಸಂತೋಷ ಆಗಿಲ್ಲ ಅಂತ ಹೇಳಿದರು. ಇದು ನೆಹರೂರವರ ರಾಜಕೀಯ ಮುತ್ಸದ್ದಿತನವನ್ನು ತೋರಿಸುತ್ತದೆ. ಇಂತಹ ಒಂದು ಸಂಸ್ಕೃತಿಯನ್ನು ನಮ್ಮ ನಾಯಕರು ಬೆಳೆಸ್ಕೋಬೇಕು. ಇನ್ನು 5ನೇದಾಗಿ ಅಧಿಕಾರದ ಹಂಚಿಕೆ. ಇವತ್ತು ರಾಜಕೀಯದಿಂದ ಅಧಿಕಾರ ಕೆಲವೇ ವ್ಯಕ್ತಿಗಳ ಕೈಯಲ್ಲಿ ಅಥವಾ ಕೆಲವೇ ಕುಟುಂಬಗಳ ಕೈಯಲ್ಲಿ, ಕೆಲವು ದೇಶದಲ್ಲಿ ರಾಜ್ಯದಲ್ಲಿ ಹಂತದಲ್ಲಿ ನೋಡಿರ್ಬೋದು, ಕೇಂದ್ರದ ಹಂತದಲ್ಲಿ ನೋಡಿರ್ಬೋದು, ಹೌದಾ, ಅಲ್ಲಿ ಕೆಲವರ ಕೈಯಲ್ಲಿ ಅಧಿಕಾರ ಕೇಂದ್ರೀಕೃತ ಆಗಬಾರ್ದು. ಅಲ್ಲಿ ಎಲ್ಲರ ಕೈಗೂ ಅಧಿಕಾರ ಸಿಗುವಂತಾಗಿರಬೇಕು. ಸರ್ಕಾರದ ವಿವಿಧ ಹಂತಗಳಲ್ಲಿ ಇವತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಮಹಿಳೆಯರು ಎಲ್ಲ ರೀತಿಯಲ್ಲಿ ಸೌಲಭ್ಯವನ್ನು, ಮೀಸಲಾತಿ ಸೌಲಭ್ಯವನ್ನು ಕೊಟ್ಟಿವಿ. ಹೀಗಾಗಿ ಎಲ್ಲರಿಗೂ ಸಾಮಾಜಿಕ ನ್ಯಾಯ, ಸೋಷಿಯಲ್ ಜಸ್ಟಿಸ್ ಅಂತ ಕರಿತೀವಿ, ಅದು ಸಿಗಬೇಕಂದ್ರೆ ಅಲ್ಲಿ ಅಧಿಕಾರದ ಹಂಚಿಕೆ ಆಗಬೇಕು. ಇನ್ನು ನೆಕ್ಸ್ಟ್ ಪಾಯಿಂಟಪ್ಪ, ಸಾರ್ವತ್ರಿಕ ಶಿಕ್ಷಣ. ಮಹಾತ್ಮ ಗಾಂಧೀಜಿಯವರು ಶಿಕ್ಷಣವು ಬಾಳಿನ ಬೆಳಕಾಗಿದೆ ಅಂತ ಹೇಳ್ತಾರೆ. ಹೀಗಾಗಿ ರಾಷ್ಟ್ರದ ಸಮಸ್ಯೆಯನ್ನು ವಿಶ್ಲೇಷಿಸುವ ಮೂಲಕ ಸುಶಿಕ್ಷಿತರಾದಂಥ ಜನ ದೇಶದ ಪ್ರಗತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಹೀಗಾಗಿ ಶಿಕ್ಷಣ ಅನ್ನೋದು ಏನು ಮಾಡ್ತದೆ ಅಂದ್ರೆ ಕೋಮುವಾದ, ಪ್ರಾದೇಶಿಕತವಾದ, ಧರ್ಮಾಂಧತೆ, ಜಾತೀಯತೆ, ಮೂಲಭೂತವಾದಿತನಗಳನ್ನು ಹೊಡೆದು ಹಾಕಿ ಒಂದು ಉತ್ತಮವಾದಂಥ ದೇಶವನ್ನು ಕಟ್ಟಲಿಕ್ಕೆ ಈ ಸಾರ್ವತ್ರಿಕ ಶಿಕ್ಷಣ ಬಹಳ ಅನುಕೂಲ ಆಗುತ್ತೆ. ಹೀಗಾಗಿ ನಾವು 2009ರಲ್ಲಿ ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆಯನ್ನು ಜಾರಿಗೆ ತಂದೀವಿ. ಇನ್ನು 7ನೇ ಪಾಯಿಂಟ್, ರಾಷ್ಟ್ರೀಯ ಗುಣ. ರಾಷ್ಟ್ರದ ನಿರ್ಮಾಣ ಮಾಡುವಲ್ಲಿ ರಾಷ್ಟ್ರೀಯವಾದ ಮತ್ತು ದೇಶಾಭಿಮಾನ ಒಂದು ಫೌಂಡೇಶನ್ ಇದ್ದಂಗೆ ಅಂತ ನಾವು ಹೇಳ್ತೀವಿ.
ಅಲ್ಲಿ ಇಂಗ್ಲೆಂಡಿನ ಸಾಂಪ್ರದಾಯಿಕತೆ, ಅಮೆರಿಕಾದ ಸ್ವಾತಂತ್ರ್ಯತೆ, ಆಫ್ರಿಕಾದ ಜನಾಂಗೀಯತೆ, ಆಸ್ಟ್ರೇಲಿಯಾದ ಮೂಲ ನಿವಾಸಿತನ, ಇವೆಲ್ಲ ಆಯಾ ದೇಶದ ಭಾಳ ಇಂಪಾರ್ಟೆಂಟ್ ಫ್ಯೂಚರ್ಸ್. ಹಾಗೆ ಭಾರತದ್ದು ಏನಪ್ಪ, ಯುನಿಟಿ ಇನ್ ಡೈವರ್ಸಿಟಿ, ವೈವಿಧ್ಯಮಯ ಸಂಸ್ಕೃತಿ, ಭಾಳ ವಿಚಿತ್ರ ಬೇರೆ ಬೇರೆ ರೀತಿಯ ಸಂಸ್ಕೃತಿಗಳು ಇದ್ದಾಗ್ಯೂ ಕೂಡ ನಾವು ಭಾರತವನ್ನು ಒಂದಾಗಿ, ಒಂದೇ ರಾಷ್ಟ್ರ ಚಿಹ್ನೆ, ಒಂದೇ ರಾಷ್ಟ್ರಧ್ವಜ, ಒಂದೇ ರಾಷ್ಟ್ರಗೀತೆ, ರಾಷ್ಟ್ರೀಯ ಸ್ಮಾರಕಗಳನ್ನು ನಿರ್ಮಾಣ ಮಾಡ್ಕೊಂಡು ಹೊಂಟಿವಲ್ಲ, ಅದನ್ನು ನಮ್ಮ ಸಂವಿಧಾನ ಹೇಳ್ತದೆ. ಏನಂತ, ಭಾರತದ ಪ್ರಜೆಗಳಾದ ನಾವು ಅಂಥೇಳಿ ನಮ್ಮ ಪ್ರಿಯಾಂಬಲ್ ಅಂತ ನಾವೇನು ಹೇಳ್ತೀವಲ್ಲ, ಸಂವಿಧಾನ ಪೀಠಿಕೆ, ಅದು ಚಾಲುವಾಗೋದು ಏನಪ್ಪ ಅಂದ್ರೆ ವಿ ಆರ್ ದ ಸಿಟಿಜನ್ಸ್ ಆಫ್ ಇಂಡಿಯಾ ಅಂತ ಪ್ರಾರಂಭ ಆಗುತ್ತೆ. ಅದಕ್ಕಾಗಿ ಈ ದೇಶದೊಳಗೆ 2 ರೀತಿಯ ನಾಗರಿಕತ್ವಗಳನ್ನು ಕೊಟ್ಟಿಲ್ಲ. ಅಂಬೇಡ್ಕರ್ ಅವರು ಇಲ್ಲಿ ಅಮೇರಿಕಾದಲ್ಲಿ ಕೊಟ್ಟಂಥ ಡ್ಯೂಯಲ್ ಸಿಟಿಜನ್ಶಿಪ್ಪನ್ನು ನೋಡಿ ಅಲ್ಲಿ 2 ರೀತಿ, ಒಂದು ಕೇಂದ್ರದ್ದು ಒಂದು ರಾಜ್ಯದ್ದು 2 ರೀತಿಯ ಪೌರತ್ವವನ್ನು ಕೊಟ್ಬಿಟ್ರು ಅಮೇರಿಕಾದೊಳಗೆ. ಹೀಗಾಗಿ ಉತ್ತರ ರಾಜ್ಯಗಳು ಮತ್ತು ದಕ್ಷಿಣ ರಾಜ್ಯಗಳ ನಡುವೆ ಶೀತಲ ಸಮರ ಉಂಟಾಗಿಬಿಡ್ತು. ಅದಕ್ಕೆ ಅಂಥ ಸಮಸ್ಯೆ ನಮ್ಮ ದೇಶದೊಳಗೆ ಬರಬಾರ್ದು ಅಂಥೇಳಿ ಇಲ್ಲಿ ಏನು ಮಾಡ್ಯಾರಪ್ಪ ಅಂದ್ರೆ ಸಿಂಗಲ್ ಸಿಟಿಜನ್ಶಿಪ್ ಬಂದ್ರೆ ಭಾರತೀಯರಾದ ನಾವು, ನೀನು ಯಾರು, ನಾನು ಇಂಡಿಯನ್, ನಾನು ಕನ್ನಡಿಗ, ನಾನು ತೆಲುಗು, ನಾನು ಮಲಯಾಳಿ ಇಲ್ಲ, ನೀನು ಯಾರು, ನಾನು ಇಂಡಿಯನ್. ಇನ್ನು 8ನೇ ಪಾಯಿಂಟ್, ಸಮೂಹ ಮಾಧ್ಯಮಗಳು. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ, ರಾಷ್ಟ್ರ ನಿರ್ಮಾಣದ ವ್ಯವಸ್ಥೆಯೊಳಗೆ ನಾವು ಕೇವಲ 3 ಅಂಗಗಳು ಅಂತ ಕರೆಯಂಗಿಲ್ಲ. 3ನೇ ಅಂಗದ ಜೊತೆ 4ನೇ ಅಂಗ, ಅದು ಯಾವುದು, ಪತ್ರಿಕಾ ರಂಗ ಅಂತ ಕರಿತೀವಿ. ಆ ಪತ್ರಿಕಾ ರಂಗ ಅದು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಬೇಕು. ಸರ್ಕಾರದ ಸರಿತಪ್ಪುಗಳನ್ನು ತೋರಿಸಬೇಕು. ಸರ್ಕಾರ ಮತ್ತು ಪ್ರಜೆಗಳ ನಡುವೆ ಇತ್ತೀಚೆಗೆ ನೀವು ನೋಡ್ತಾ ಇದ್ದೀರಿ ಮೀಡಿಯಾಗಳು, ಅಲ್ಲಿ ಬರೀ ಗಾಸಿಪ್ ನ್ಯೂಸ್ಗಳನ್ನು, ಯಾವುದೋ ಒಬ್ಬ ಸಿನಿಮಾ ನಟನ ಬಗ್ಗೆ ಅಥವಾ ಯಾವುದೋ ಒಂದು ಆಟಗಾರರ ಬಗ್ಗೆ ಅಥವಾ ಶ್ರೀಮಂತ ವ್ಯಕ್ತಿಗಳ ಮದುವೆಯನ್ನು ವೈಭವೀಕರಿಸಿ ತೋರಿಸೋದು, ಅಥವಾ ಯಾವುದೋ ಒಂದು ಕಪಲ್ ಡೈವರ್ಸ್ ಆದ ಅನ್ನೋದನ್ನೇ ದೊಡ್ಡ ವಿಷಯ ಅನ್ನೋ ಹಂಗೆ ತೋರಿಸೋದು, ಈ ರೀತಿಯ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೀವಿ. ಇದು ಖಂಡಿತವಾಗಿ ಮಾಧ್ಯಮಗಳ ಹೊಣೆಗಾರಿಕೆ ಅಲ್ಲ. ಮಾಧ್ಯಮಗಳು ಏನು ಮಾಡ್ಬೇಕಂದ್ರೆ ಇಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ರಕ್ಷಿಸೋದರ ಮುಖಾಂತರ ಪ್ರಜೆಗಳು ಮತ್ತು ಸರ್ಕಾರದ ನಡುವಿನ ಸಂಪರ್ಕ ಸೇತುವೆಯಾಗಿ ಮಾಧ್ಯಮಗಳು ಕೆಲಸ ಮಾಡಬೇಕು. ಇನ್ನು 9ನೇ ಪಾಯಿಂಟ್, ಜವಾಬ್ದಾರಿಯುತವಾದ ಬೌದ್ಧಿಕತೆ. ಅಂದರೆ ಒಂದು ರಾಷ್ಟ್ರದ ನಿರ್ಮಾಣದಲ್ಲಿ ಬುದ್ಧಿಜೀವಿಗಳ ಕೊಡುಗೆ ಬಹಳ ಮುಖ್ಯ. ಅದಕ್ಕೆ ಪೊಲಿಟಿಕಲ್ ಥಿಂಕರ್ಸ್ ಏನು ಹೇಳ್ತಾರೆ, ಶ್ರೀಮಂತರ ಕೈಗೆ ಸರ್ಕಾರ ಸಿಕ್ಕರೂ ಅದು ಒಳ್ಳೆ ಆಡಳಿತ ಅನಿಸ್ಕೊಳೋದಿಲ್ಲ, ಬಡವರ ಕೈಗೂ ಸಿಕ್ಕಾಗೂ ಅದು ಒಳ್ಳೆಯದು ಅನಿಸ್ಕೊಳೋದಿಲ್ಲ, ಮಧ್ಯಮ ವರ್ಗದವರ ಕೈಗೆ, ಸುಶಿಕ್ಷಿತರ ಕೈಗೆ ಆಡಳಿತ ಸಿಕ್ಕಾಗ ಮಾತ್ರ ಆ ದೇಶ ಪ್ರಗತಿಯನ್ನು ಸಾಧಿಸುತ್ತೆ. ಅದು ಈ ಮಾತು ಯಾಕೆ ಹೇಳ್ತಾರಂದ್ರೆ ಅದು ಜವಾಬ್ದಾರಿಯುತ ಬೌದ್ಧಿಕತೆ ಅಂತಲೇ ಹೇಳ್ಬೋದು. ಇವತ್ತು ಭಾರತ ಸಮಾಜ ವಿಜ್ಞಾನ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವಂಥ MN ಶ್ರೀನಿವಾಸ್ ಇರ್ಬೋದು, ಅಮರ್ತ್ಯ ಸೇನ್, ನೊಬೆಲ್ ಪಾರಿತೋಷಿಕ ವಿಜೇತರಾದಂಥ ಅಮರ್ತ್ಯ ಸೇನ್ ಇರ್ಬೋದು. ಹೀಗೆ ಅನೇಕ ಉದಾಹರಣೆಗಳನ್ನು, ಆಶೀಶ್ ನಂದಿ, ರಾಜೀವ್ ಮಲ್ಹೋತ್ರಾ, CV ರಾಮನ್, ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ, ಹೌದಾ, ಹೆಸರಾಂತ ವಿಜ್ಞಾನಿ ಡಾಕ್ಟರ್ ರಾಜಾರಾಮಣ್ಣ, CNR ರಾವ್, UR ರಾವ್, APJ ಅಬ್ದುಲ್ ಕಲಾಂ, ಇಬ್ಬರ ಹೇಳ್ಕೊತ ಹೋದ್ರೆ ಅವರ ಕೊಡುಗೆ ಅವಿಸ್ಮರಣೀಯವಾಗಿದೆ ಅಂತಲೇ ಹೇಳ್ಬೋದು. ಇಂಥವರೆಲ್ಲ ಆ ಬೌದ್ಧಿಕತೆ, ಜವಾಬ್ದಾರಿಯುತ ಬೌದ್ಧಿಕತೆ ಈ ದೇಶದ ಆಸ್ತಿ ಆಗುತ್ತೆ. ಇನ್ನು ಮುಂದಿನ ಪಾಯಿಂಟಿಗೆ ಹೋಗೋದಾದ್ರೆ ರಾಷ್ಟ್ರೀಯ ಸಮಗ್ರತೆ. ನಾವು ಪ್ರಜೆಗಳು ಭಾವನಾತ್ಮಕವಾಗಿ, ಮಾನಸಿಕವಾಗಿ, ರಾಜಕೀಯವಾಗಿ ನಮ್ಮಲ್ಲಿ ನಾವೆಲ್ಲ ಒಂದು ಅನ್ನುವಂಥ ಭಾವನೆ. ಯಾಕಂತಂದ್ರೆ 1984ರಲ್ಲಿ ಖಲಿಸ್ತಾನ್ ಚಳವಳಿ, ಬಿಂದ್ರನ್ ವಾಲೆ ಅನ್ನುವಂಥ ಒಬ್ಬ ವ್ಯಕ್ತಿ ಈ ಖಲಿಸ್ತಾನ್ ಚಳವಳಿಯನ್ನು ಪ್ರಾರಂಭ ಮಾಡಿ ಅದು ಎಲ್ಲಿಗೆ ಹೋಗಿ ಹತ್ತು ಅನ್ನೋದನ್ನು ನಾವೆಲ್ಲ ನೋಡಿವಿ. ಅದಕ್ಕೆ ಯಾವುದೇ ಕಾರಣಕ್ಕೂ ರಾಷ್ಟ್ರೀಯ ಸಮಗ್ರತೆ ವಿಚಾರ ಬಂದಾಗ ನಾವೆಲ್ಲ ಒಂದು ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಕೆಲಸ ಮಾಡಬೇಕು. ನಮ್ಮ ಹಿರಿಯರು ಮುತ್ಸದ್ದಿಗಳಾದಂಥ ವಲ್ಲಭಭಾಯ್ ಪಟೇಲರು, ವಿನೋಬಾ ಭಾವೆ ಅವರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಅದರ ಜೊತೆಗೆ JB ಕೃಪಲಾನಿ, ಆಚಾರ್ಯ ನರೇಂದ್ರ ದೇವ್, ಇವರೆಲ್ಲ ನಮ್ಮ ರಾಷ್ಟ್ರವನ್ನು ಒಂದುಗೂಡಿಸುವಲ್ಲಿ ಶ್ರಮಿಸುವರ. ಹೀಗಾಗಿ ಪ್ರತಿ ವರ್ಷ ನವೆಂಬರ್ 19 ಅಂದರೆ ಇಂದಿರಾ ಗಾಂಧಿಯವರ ಜನ್ಮದಿನವನ್ನು ನಾವು ರಾಷ್ಟ್ರೀಯ ಸಮಗ್ರತಾ ದಿನವನ್ನಾಗಿ ಆಚರಿಸುತ್ತೇವೆ. ರಾಷ್ಟ್ರೀಯ ಸಮಗ್ರತೆಯನ್ನು ಕಾಪಾಡಿಕೊಳ್ಳುವಲ್ಲಿ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ಶ್ರೀಮತಿ ಇಂದಿರಾ ಗಾಂಧಿಯವರ ಪಾತ್ರವನ್ನು ಕೂಡ ನಾವು ಪ್ರತಿ ವರ್ಷ ಸ್ಮರಿಸ್ತಾ ಇದ್ದೀವಿ. ಈ ಒಂದು ರಾಷ್ಟ್ರ ನಿರ್ಮಾಣದಲ್ಲಿ ತೊಡಕುಗಳು ಏನೇನದವಪ್ಪ, ಏನು ಪ್ರಾಬ್ಲಮ್ಸ್, ಏನು ಅಡ್ಡಿ ಆತಂಕಗಳದವು ಅನ್ನೋದನ್ನು ನಾವು ನೋಡೋದಾದ್ರೆ ಮೊದಲನೇದಾಗಿ ಬಡತನ. ಇಲ್ಲೇ ಬಡತನದ ವಿಷಯ ಬಂದಾಗ ಈಗ ದೇಶಕ್ಕೆ
ಸ್ವತಂತ್ರ ಬಂದು ಈಗ ನೋಡ್ರಿ 1947 ಅಂದ್ರೆ ಈಗ 2025 78 ವರ್ಷಗಳಾದರೂ ಕೂಡ 20% ಜನ ಬಡತನದ ರೇಖೆಗಿಂತ ಕೆಳಗೆ ಜೀವಿಸ್ತಾ ಇದ್ದಾರೆ. ಅಂದ್ರೆ ಬಡತನದ ರೇಖೆಗಿಂತ ಕೆಳಗಂದ್ರೆ ಅವರಿಗೆ ಮೂಲಭೂತ ಸೌಲಭ್ಯಗಳಾದ ಆಹಾರ, ಬಟ್ಟೆ, ವಸತಿ, ಶಿಕ್ಷಣ, ಆರೋಗ್ಯ ಇಷ್ಟು ಕೂಡ ಅವರಿಗೆ ಸಿಗ್ತಾ ಇಲ್ಲ. ಹೌದಾ? ಎಲ್ಲರ ಮನೆಯೊಳಗೂ ಇವತ್ತು ಎಷ್ಟೋ ಮನೆಯೊಳಗ ಶೌಚಾಲಯಗಳಿಲ್ಲ. ಹಾಗಾದ್ರೆ ಇದು 78 ವರ್ಷಗಳ ನಂತರದ ಭಾರತದ ಪರಿಸ್ಥಿತಿ. ಅದಕ್ಕೆ ಮೊದಲು ನಾವೇನು ಮಾಡಬೇಕು? ಪುವರ್ ಫ್ರೀ ಇಂಡಿಯಾ, APJ ಅಬ್ದುಲ್ ಕಲಾಂ ಅವರು ಹೇಳ್ತಾರಲ್ಲ, ಬಡತನ ರಹಿತ ಭಾರತವನ್ನು ನಾವು ಕಟ್ಟಬೇಕು. ಇನ್ನು ಎರಡನೇದ ದೊಡ್ಡ ಸಮಸ್ಯೆ ಏನಪ್ಪ ಅಂದ್ರೆ ಜನಸಂಖ್ಯಾ ಸ್ಫೋಟ. ಈಗಾಗಲೇ 2021 ಜನಗಣತಿ ಪ್ರಕಾರ ಚೀನಾವನ್ನು ಹಿಂದಿಕ್ಕಿ ಭಾರತ ನಂಬರ್ 1 ಸ್ಥಾನವನ್ನು ಗಳಿಸ್ತಾ ಇದೆ. ಇದರಿಂದ ನಿರುದ್ಯೋಗ ಜಾಸ್ತಿ ಆಗ್ತಾ ಇದೆ, ವಸತಿ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ, ಆಹಾರ ಸಮಸ್ಯೆ ಉಂಟಾಗ್ತಾ ಇದೆ, ಮೂಲಭೂತ ಸೌಕರ್ಯಗಳ ಕೊರತೆ, ಫಂಡಮೆಂಟಲ್ಸ್ ಅಂತ ನಾವೇನು ಕರಿತೀವಲ್ಲ, ಈಗ ಹೇಳಿದ್ನಲ್ಲ, ಆಹಾರ, ಬಟ್ಟೆ, ವಸತಿ, ಆರೋಗ್ಯ, ಶಿಕ್ಷಣ, ರಕ್ಷಣೆ, ಇವುಗಳಿಂದ ನಾವು ವಂಚಿತರಾಗಬೇಕಾಗತ್ತೆ. ಅದಕ್ಕೆ ಜನಸಂಖ್ಯಾ ಸ್ಫೋಟ ಕೂಡ ರಾಷ್ಟ್ರ ನಿರ್ಮಾಣದಲ್ಲಿ ಎರಡನೆಯ ದೊಡ್ಡ ತೊಡಕಂತಲೇ ಹೇಳ್ಬೋದು. ಇನ್ನು ಮೂರನೇದು ಪ್ರಾದೇಶಿಕ ಅಸಮತೋಲನ. ಭಾರತದ ಎಲ್ಲ ಇವತ್ತು ರಾಜ್ಯಗಳು ಒಂದೇ ರೀತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಿಲ್ಲ. ಹೌದಾ? ಕೆಲವು ರಾಜ್ಯಗಳು ಬಹಳಷ್ಟು ಅಭಿವೃದ್ಧಿಯನ್ನು ಸಾಧಿಸವು. ಈಗ ನಾವು ಸಪ್ತ ಸಹೋದರಿಯರ ಅಂತ ಏನು ಕರಿತೀವಲ್ಲ, ಅಸ್ಸಾಂ, ಮಣಿಪುರ, ಮಿಜೋರಾಂ, ನಾಗಾಲ್ಯಾಂಡ್, ತ್ರಿಪುರ, ಇಂಥ ರಾಜ್ಯಗಳು ಭಾಳಷ್ಟು ಅಭಿವೃದ್ಧಿಯಲ್ಲಿ ಹಿಂದುಳಿದ್ರೆ ಮಹಾರಾಷ್ಟ್ರ, ಕರ್ನಾಟಕ, ಹರಿಯಾಣ, ಈ ಥರದ ರಾಜ್ಯಗಳು, ಪಂಜಾಬ್ ಅಭಿವೃದ್ಧಿಯಲ್ಲಿ ಬಹಳ ಮುಂದೆ ಬಂದಿರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅದರ ಜೊತೆಗೆ ಕೆಲವೊಂದು ರಾಜ್ಯಗಳಲ್ಲಿ ಇರುವಂಥ ಕೆಲವು ಪ್ರದೇಶಗಳು, ಈಗ ಮಹಾರಾಷ್ಟ್ರದಲ್ಲಿ ಮರಾಠವಾಡ ಮತ್ತು ವಿದರ್ಭ, ಆಂಧ್ರ ಪ್ರದೇಶದಲ್ಲಿ ಮೊದಲು ತೆಲಂಗಾಣ, ಈಗ ತೆಲಂಗಾಣ ಪ್ರತ್ಯೇಕ ರಾಜ್ಯ ಆಗಿದೆ, ಒರಿಸ್ಸಾದಲ್ಲಿ ಕೊರಾಪಟ್, ಕಾಳಹಂದಿ, ಈಶಾನ್ಯ ಪ್ರಾಂತ್ಯ, ಗೋರ್ಖಾ ಹಿಲ್, ಇಲ್ಲೆಲ್ಲ ಇವತ್ತು ಆ ಪ್ರದೇಶಗಳು ಹಿಂದುಳಿದಿದ್ದೇ ಅಲ್ಲಿ ಪ್ರತ್ಯೇಕತಾ ಚಳುವಳಿ ಪ್ರಾರಂಭ ಆಗಲಿಕ್ಕೆ ಕಾರಣ ಆಗಿದೆ. ಹೀಗಾಗಿ ಈ ಪ್ರಾದೇಶಿಕ ಅಸಮತೋಲನವನ್ನು ನಾವು ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡೋದು. ಇನ್ನು 4ನೇ ಪಾಯಿಂಟ್, ಸಾಮಾಜಿಕ ಮತ್ತು ರಾಜಕೀಯ ಕ್ಷೋಭೆ ಅನ್ನೋದು ನಮ್ಮ ದೇಶದೊಳಗೆ ಇತ್ತೀಚೆಗೆ ಬಹಳ ಸಾಮಾನ್ಯ ಆಗಿಬಿಟ್ಟಿದೆ. ಇದರಿಂದ ಉದ್ವೇಗಕಾರಿ ವಾತಾವರಣ ಸೃಷ್ಟಿಯಾಗಿದೆ. ಅಸ್ಸಾಂನಲ್ಲಿ, ಉತ್ತರ ಪ್ರದೇಶದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ, ಕೇರಳದಲ್ಲಿ ನಾವು ಈ ಜಾತಿ ಸಂಘರ್ಷ, ಭಯೋತ್ಪಾದನೆ, ಅದರ ಜೊತೆಗೆ ರಾಜ್ಯಗಳ ನಡುವೆ ನಡೀತಾ ಇರುವಂಥ ಅಂತಾರಾಜ್ಯ ವಿವಾದಗಳು, ಅದು ನದಿ ನೀರಿಗೆ ಹಂಚಿಕೆ ಸಂಬಂಧಪಟ್ಟಂಗಿರ್ಬೋದು, ಈಗೂ ಕರ್ನಾಟಕ ಮತ್ತು ಗೋವಾದ ನಡುವೆ ಮಹದಾಯಿ ನದಿ ನೀರಿನ ಸಂಬಂಧಪಟ್ಟಂಥ ವಿವಾದ ಇರ್ಬೋದು, ಕಾವೇರಿ ನದಿಯ ವಿಷಯದಲ್ಲಿ ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ನಡೀತಾ ಇರುವಂಥ ವಿವಾದಗಳಿರ್ಬೋದು, ಅಥವಾ ಗಡಿ ತಂಟೆ ವಿಚಾರದಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ನಡುವೆ ನಡೀತಾ ಇರುವಂಥ ವಿವಾದಗಳಿರ್ಬೋದು. ಇಂಥವುಗಳೆಲ್ಲ ರಾಷ್ಟ್ರ ನಿರ್ಮಾಣಕ್ಕೆ ಅಡ್ಡಿಯಾಗಿವೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ 5ನೇ ಪಾಯಿಂಟ್, ರಾಜಕೀಯ ಬಿಕ್ಕಟ್ಟು. ಇತ್ತೀಚೆಗೆ ಸಮ್ಮಿಶ್ರ ರಾಜಕಾರಣವನ್ನು ನೋಡ್ತಾ ಇದ್ದೀವಿ. ಇವತ್ತು ಅಮೆರಿಕಾದ ರೀತಿಯೊಳಗೆ, ಇಂಗ್ಲೆಂಡಿನ ರೀತಿಯೊಳಗೆ ಭಾರತದಲ್ಲಿ ಡ್ಯುಯಲ್ ಪಾರ್ಟಿ ಸಿಸ್ಟಮ್ ಇಲ್ಲ, ದ್ವಿಪಕ್ಷ ಪದ್ಧತಿ ಇಲ್ಲ. ಬೇಕಾದಷ್ಟು ಪಕ್ಷಗಳನ್ನು ಇಲ್ಲಿ ಕಟ್ಟಲಿಕ್ಕೆ ಅವಕಾಶ ಇರೋದರಿಂದ ಅನೇಕ ಪ್ರಾದೇಶಿಕ ಪಕ್ಷಗಳು ಹುಟ್ಟುಕೊಳ್ತಾ ಇದ್ದವು. ಅವು ಪ್ರತ್ಯೇಕತಾ ಭಾವನೆಗಳನ್ನು ಬೆಳೆಸ್ತಾ ಇದ್ದವು. ಆ ರೀತಿಯ ಭಾವನೆಗಳು ರಾಷ್ಟ್ರದ ಹಿತಾಸಕ್ತಿಗೆ ಧಕ್ಕೆ ತರುವಂಗೆ ಇರಬಾರ್ದು. ಇತ್ತೀಚೆಗೆ ರಾಜಕೀಯದಲ್ಲಿ ಹಣಬಲ, ತೋಳ್ಬಲ ಹೆಚ್ಚು ಚಾಲ್ತಿಯೊಳಗಿರೋದ್ರಿಂದ ರಾಜಕೀಯ ಅನ್ನೋದು ಒಂದು ಪ್ರೊಫೆಷನ್ ಆಗಿಬಿಟ್ಟೈತಿ. ದುಡ್ಡನ್ನು ಹಾಕಿ ದುಡ್ಡು ತೆಗೆಯುವಂಥ ಒಂದು ಉದ್ಯೋಗ ಆಗಿಬಿಟ್ಟಿದೆ. ಹಣ ಮತ್ತು ಆಸ್ತಿಯನ್ನು ಗಳಿಸಿಕೊಳ್ಳುವ ಉದ್ಯೋಗ ಆಗಿಬಿಟ್ಟಿದೆ. ಇಲ್ಲಿ ರಾಜಕಾರಣಿಗಳು ಆದರ್ಶ, ತತ್ವ, ಮೌಲ್ಯಗಳಿಂದ ದೂರ ಆಗ್ತಾ ಇದೆ. ಮತ್ತೆ ನಮಗೆ ಎಸ್ ನಿಜಲಿಂಗಪ್ಪನವರಂಥ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಂಥ ಆದರ್ಶಗಳನ್ನು ಇಟ್ಟುಕೊಂಡಂಥ ರಾಜಕೀಯ ನಾಯಕರ ಅಗತ್ಯತೆ ಈಗ ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಅಂತಲೇ ಭಾವಿಸ್ಬೋದು. ಇನ್ನು ಇದಕ್ಕೆಲ್ಲ ಪರಿಹಾರಗಳನ್ನು ಹೇಗೆ ಅಂತಂದ್ರೆ, ಮೊದಲನೇದಾಗಿ ರಾಜಕೀಯ ಸ್ಥಿರತೆ. ಎನ್ ವೆಂಕಟಾಚಲಯ್ಯ ನೇತೃತ್ವದ ಸಂವಿಧಾನ ಪುನರ್ವಿಮರ್ಶೆ ಆಯೋಗ 2002ರಲ್ಲಿ ನೀಡಿರುವ ಸಲಹೆಯಂತೆ ರಚನಾತ್ಮಕ ವಿಶ್ವಾಸ ನಿರ್ಣಯದ ಮತವ್ಯವಸ್ಥೆಯನ್ನು ನಾವು ಅಳವಡಿಸಿಕೊಳ್ಬೇಕು. ಅಂದರೆ ಪದೇ ಪದೇ ಸರ್ಕಾರಗಳು ಬಿದ್ದು ಹೋಗೋದು. ಈಗ ರಾಜಕೀಯ ಸ್ಥಿರತೆ ಅಂದ್ರೆ ಏನಪ್ಪ, ಒಂದು ಸಲ ಜನರಿಂದ ಆಯ್ಕೆ ಆದಂಥ ಸರ್ಕಾರ 5 ವರ್ಷಗಳವರೆಗೆ ಸ್ಥಿರ ಮತ್ತು ಸುಭದ್ರ ಸರ್ಕಾರವನ್ನು ನೀಡಬೇಕು.
ಈಗ ಇತ್ತೀಚಿನ ದಿನಗಳಲ್ಲಿ ಕೇಂದ್ರದಲ್ಲಿರುವಂಥ ಸರ್ಕಾರ ಕಂಟಿನ್ಯೂ ಆಗಿ 2 ಅವಧಿಗೆ 5 ವರ್ಷಗಳ 2 ಅವಧಿಗೆ ಪೂರ್ಣಾವಧಿಗೆ ಆಯ್ಕೆಯಾಗಿತ್ತು. ಅದರ ಹಿಂದೆ ಇದ್ದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರ ಕೂಡ ಸಂಪೂರ್ಣ ಅವಧಿಯನ್ನು 5 ವರ್ಷಗಳ 2 ಅವಧಿಯನ್ನು ಮುಗಿಸ್ತಂತಲೇ ಹೇಳ್ಬೋದು. ಆದರೆ ಅದರ ಹಿಂದಿನ ದಿನಗಳನ್ನು ನಾವು ನೋಡಿದ್ರೆ ಹೌದಾ, ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಐಕೆ ಗುಜರಾಲ್ ಅವರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಕೇವಲ 20 ತಿಂಗಳಿಗೆ ಇಲ್ಲಿ ಚುನಾವಣೆಗಳು ನಡೀತು. ವಾಜಪೇಯಿ ಅವರು ಪ್ರಧಾನಮಂತ್ರಿ ಇದ್ದಾಗ ಮೊದಲನೇ ಬಾರಿಗೆ ಪ್ರಧಾನಮಂತ್ರಿ ಆದಾಗ ಕೇವಲ 13 ತಿಂಗಳಿಗೆ ಇಲ್ಲಿ ಚುನಾವಣೆಗಳು ನಡೆದವು. ಹೌದಾ, ವಿ ಪಿ ಸಿಂಗ್ ಅವರು ಚಂದ್ರಶೇಖರ್ ಅವರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ವಿ ಪಿ ಸಿಂಗ್ ಅವರು ಕೇವಲ 10 ತಿಂಗಳ, ಚಂದ್ರಶೇಖರ್ ಅವರು ಕೇವಲ 6 ತಿಂಗಳಲ್ಲಿ ಮತ್ತೊಂದು ಚುನಾವಣೆಯನ್ನು ಎದುರಿಸಬೇಕಾಯ್ತು. ಇಂತಹ ಒಂದು ರಾಜಕೀಯ ಅಸ್ಥಿರತೆ ಉಂಟಾಗಿಬಿಟ್ರೆ ಇದು ಭಾಳ ದೇಶದ ಅಭಿವೃದ್ಧಿಗೆ ಮಾರಕ ಆಗತ್ತಂತನ ಹೇಳ್ಬೋದು. ಇನ್ನು ಎರಡನೇದಾಗಿ ಆದ್ಯತೆಗಳ ಆಯ್ಕೆ. ರಾಷ್ಟ್ರ ನಿರ್ಮಾಣಕ್ಕೆ ಸರ್ಕಾರ ಆದ್ಯತೆಗಳನ್ನು ಪ್ರಜೆಗಳ ಅಗತ್ಯಗಳನುಗುಣವಾಗಿ ಅಂದರೆ ಮೊದಲನೇದೇನಪ್ಪ, ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು, ಶಿಕ್ಷಣವನ್ನು ಕೊಡಬೇಕು, ಸಾರಿಗೆ ಸಂಪರ್ಕವನ್ನು ಕೊಡಬೇಕು, ದುಡಿಯುವ ಕೈಗಳಿಗೆ ಕೆಲಸ ಕೊಡಬೇಕು, ಕೃಷಿಗೆ ಸಹಾಯ ಮಾಡಬೇಕು, ಕೈಗಾರಿಕೆಗಳ ಅಭಿವೃದ್ಧಿಗೆ ಶ್ರಮಿಸಬೇಕು. ಅದರ ಜೊತೆಗೆ ಆರೋಗ್ಯ ಸೇವೆಗಳನ್ನು ಒದಗಿಸಿದಾಗ ಮಾತ್ರ ಅದೊಂದು ಉತ್ತಮವಾದಂಥ ಸರ್ಕಾರ ಅಂಥೇಳಿ ಅನ್ನಿಸ್ಕೊಂತೈತಿ. ಇನ್ನು 2012 ಏಪ್ರಿಲ್ 12ರಿಂದ ಪಂಚವಾರ್ಷಿಕ ಯೋಜನೆ ಪ್ರಗತಿಯಲ್ಲಿ 2012 ಏಪ್ರಿಲ್ನಿಂದ ನಮ್ಮ ದೇಶದಲ್ಲಿ 12ನೇ ಪಂಚವಾರ್ಷಿಕ ಯೋಜನೆ ಜಾರಿಯಲ್ಲಿದೆ. ಆ ಯೋಜನೆ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಹೌದಾ ಪರಿಣಾಮಕಾರಿಯಾದ ಕಾರ್ಯಕ್ರಮಗಳನ್ನು, ಅದು ನರೇಗಾದಂಥ ಕಾರ್ಯಕ್ರಮಗಳಿರ್ಬೋದು, ಅಂದರೆ ದುಡಿಯುವ ಕೈಗಳಿಗೆ ತಮ್ಮ ಊರಲ್ಲೇ ವರ್ಷಕ್ಕೆ ಕನಿಷ್ಠ 100 ದಿನಗಳ ಉದ್ಯೋಗಾವಕಾಶನ ಕೊಡುವಂಥ ನರೇಗಾ, ಇಂತಹ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವಂಥ ಅಗತ್ಯವಿದೆ. ಇನ್ನು 4ನೇ ಪಾಯಿಂಟ್ ಮಿಶ್ರ ಆರ್ಥಿಕತೆ. ಭಾರತದಲ್ಲಿ ಸ್ವತಂತ್ರ ಬಂದಾಗ ನಾವು ಅಮೆರಿಕ ನೇತೃತ್ವದ ಬಂಡವಾಳಶಾಹಿ ವ್ಯವಸ್ಥೆಯನ್ನು ಕೂಡ ಅಳವಡಿಸಿಕೊಂಡಿಲ್ಲ. ರಷ್ಯಾ ಮತ್ತು ಚೀನಾ ನೇತೃತ್ವದ ಕಮ್ಯುನಿಸ್ಟ್ ಪದ್ಧತಿಯನ್ನು ಕೂಡ ನಾವು ಅಳವಡಿಸಿಕೊಂಡಿಲ್ಲ. ನಾವು ಅಳವಡಿಸಿಕೊಂಡಿರೋದು ಏನಪ್ಪ ಅಂದ್ರೆ ಮಿಶ್ರ ಆರ್ಥಿಕ ವ್ಯವಸ್ಥೆ. ಅಂದ್ರೆ ಸಾರ್ವಜನಿಕ ವಲಯದಲ್ಲಿ ಕೂಡ ನಾವು ಸರ್ಕಾರ ಇನ್ವೆಸ್ಟ್ಮೆಂಟನ್ನು ಮಾಡ್ತತಿ. ಸಾರ್ವಜನಿಕ ವಲಯದಲ್ಲಿ ಜಗತ್ತಿನ ಅತಿ ಹೆಚ್ಚು ಕೈಗಾರಿಕೆಗಳನ್ನು ಹೊಂದಿರುವಂಥ ದೇಶಗಳಲ್ಲಿ ಭಾರತವೂ ಒಂದು. ಹೌದಾ, ಇವತ್ತು ಕೇಂದ್ರ ಸರ್ಕಾರದ ನೇತೃತ್ವದೊಳಗೆ BPCL ಇರ್ಬೋದು, IOC ಇರ್ಬೋದು, ಹೌದಾ, HPCL ಇರ್ಬೋದು, ರೈಲ್ವೆಗೆ ಸಂಬಂಧಪಟ್ಟಂಥ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂಥ ಅನೇಕ ಕಂಪನಿಗಳನ್ನು ಕೇಂದ್ರ ಸರ್ಕಾರ ಮುನ್ನಡೆಸ್ಕೊಂಡು ಹೋಗ್ತಾ ಇದೆ. ಆ ಕಂಪನಿ ಷೇರುಗಳೆಲ್ಲ ಭಾರತದ ರಾಷ್ಟ್ರಪತಿಯವರ ಹೆಸರಿನಲ್ಲಿ ಇರ್ತವೆ. ಅದರ ಜೊತೆಗೆ ಖಾಸಗೀಕರಣದಲ್ಲಿ ಕೂಡ ಇವತ್ತು ಟಾಟಾ ಇರ್ಬೋದು, ಬಿರ್ಲಾ ಇರ್ಬೋದು, ವಿಪ್ರೋ ಇರ್ಬೋದು, ಇನ್ಫೋಸಿಸ್, ಹೀಗೆ ಅನೇಕ ಪ್ರೈವೇಟ್ ಕಂಪನಿಗಳು ಕೂಡ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದರ ಮುಖಾಂತರ ಭಾರತದ ಆರ್ಥಿಕ ಪ್ರಗತಿಗೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿವೆ ಅಂತಲೇ ಹೇಳ್ಬೋದು. ಇನ್ನು 5ನೇದು ರಾಜನೀತಿ ನಿರ್ದೇಶಕ ತತ್ವಗಳ ಅನುಷ್ಠಾನ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಕರಿತೀವಿ. ಭಾರತದ ಸಂವಿಧಾನದ 4ನೇ ಭಾಗ ಸುಧಾರಣಾವಾದಿ ನೀತಿಗಳ ಮೂಲಕ ಆರ್ಥಿಕ ಪ್ರಜಾಪ್ರಭುತ್ವವನ್ನು ಸಾಧಿಸಲು ಒತ್ತು ನೀಡ್ತಾ ಇದೆ. ಈ ರಾಜನೀತಿ ನಿರ್ದೇಶಕ ತತ್ವಗಳನ್ನು ನಾವು ಐರಿಷ್ ಸಂವಿಧಾನದಿಂದ ಆಯ್ಕೆ ಮಾಡಿಕೊಂಡಿವಿ. ಈ ರಾಜನೀತಿ ನಿರ್ದೇಶಕ ತತ್ವಗಳು ಏನು ಹೇಳ್ತಾವಪ್ಪ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಪ್ರಗತಿಯನ್ನು ಸಾಧಿಸಬೇಕು, ಸಮಾಜವನ್ನು ಸಮಾನತೆಯ ತತ್ವದ ಮೇಲೆ ಕಟ್ಟಬೇಕು ಅನ್ನುವಂಥ ವಿಚಾರಗಳನ್ನು ಈ ರಾಜನೀತಿ ನಿರ್ದೇಶಕ ತತ್ವಗಳು ಹೇಳ್ತಾವೆ. ಇನ್ನು 6ನೇ ಪಾಯಿಂಟ್ ನಾಗರಿಕ ಸಮಾಜದ ಪಾತ್ರ, ಕೊನೆಯ ಪಾಯಿಂಟ್ ಇದು. ಭಾರತದ ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಯಲ್ಲಿ ಸಮಾಜದ ಸಂಘಟನೆಗಳು ಕೂಡ ಭಾಳ ಪ್ರಮುಖ ಪಾತ್ರವನ್ನು ವಹಿಸ್ತವು. ಯಾಕಂದ್ರೆ ಅಲ್ಲಿ ಸಮಾಜದಲ್ಲಿರುವಂಥ ಸಂಘಟನೆಗಳು ಭಾಳ ಸ್ಟ್ರಾಂಗ್ ಇತ್ತಂದ್ರೆ ಅಲ್ಲಿ ಭ್ರಷ್ಟಾಚಾರ ಕಡಿಮೆ ಇರ್ತೈತಿ, ಯಾವುದೇ ಕಾರ್ಯಕ್ರಮಗಳು ವಿಳಂಬ ಆಗೋದಿಲ್ಲ, ರಾಜಕೀಯ ನಾಯಕರು ಸರಿಯಾಗಿ ಕೆಲಸ ಮಾಡ್ತಾರೆ. ನೀವು ಯಾರು ಕೆಳಂಗನೇ ಇಲ್ಲ ಅಂದ್ರೆ ಅವರು ನಿರಾಸಕ್ತಿಯನ್ನು ಬೆಳೆಸ್ಕೊಂಡ್ಬಿಡ್ತಾರೆ. ಹೀಗಾಗಿ ನಾವು ಯಾವಾಗಲೂ ಹೋರಾಟ ಮಾಡೋದನ್ನು ಇದನ್ನು ಹಿಂದಕ್ಕೆ ಸರಿಬಾರ್ದು. ಯಾಕೆ ಇತ್ತೀಚಿನ ದಿನಗಳಲ್ಲಿ ಜನ ಯಾವುದಕ್ಕೂ ಏನು ಬೆಳವಣಿಗೆ ಆದರೂ ಕೂಡ ಹೋರಾಟಕ್ಕೆ ಮುಂದನೆ ಬರೋದಿಲ್ಲ. ಹಾಗಾಗಬಾರ್ದು. ರಾಷ್ಟ್ರೀಯ ಅಭಿವೃದ್ಧಿಯನ್ನು ಸಾಧಿಸುವಲ್ಲಿ ಹೋರಾಟಗಳು ಕೂಡ ಭಾಳ ಪ್ರಮುಖ ಪಾತ್ರವನ್ನು
ವಹಿಸ್ತಾ ಇದ್ದಾವೆ. ಇವತ್ತು ಭ್ರಷ್ಟಾಚಾರದ ವಿರುದ್ಧ ಭಾರತ ಅಂಥೇಳಿ ಪ್ರಜಾಸತ್ತಾತ್ಮಕ ಸುಧಾರಣೆಗಳಿಗಾಗಿನ ಅನೇಕ ಸಂಘಟನೆಗಳು ಹುಟ್ಕೊಂಡವು. ಆ ಸಂಘಟನೆಗಳೇ ಮುಂದೆ ಇವತ್ತು ರಾಜಕೀಯ ಪಕ್ಷಗಳಾಗಿ ಬೆಳೆದಿರೋದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಎಲೆಕ್ಷನ್ ವಾಚ್ ಅನ್ನೋದು ಒಂದು ಸಂಘಟನೆ. ಹೀಗೆ ಅವು ತಮ್ಮನ್ನು ತಾವು ರಚನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವು ಅಂತಲೂ ಹೇಳ್ಬೋದು. ಒಟ್ಟಾರೆಯಾಗಿ ನಾನು ಕನ್ಕ್ಲೂಷನಿಗೆ ಬರ್ತಾ ಇದ್ದೀನಿ. ರಾಷ್ಟ್ರ ನಿರ್ಮಾಣ ಎಂಬುದು ಒಂದು ದಿವಸದ ಕೆಲಸ ಅಲ್ಲ, ಅದು ಒಂದು ಸುದೀರ್ಘವಾದ ಅತ್ಯಂತ ಸವಾಲಿನಿಂದ ಕೂಡಿರುವಂಥ ಒಂದು ರಚನಾತ್ಮಕ ಕಾರ್ಯವಾಗಿದೆ. ಇದನ್ನು ಸಾಧಿಸಬೇಕಾದರೆ ವೈಯಕ್ತಿಕ ವರ್ಚಸ್ಸಿರುವಂಥ ಗುಣಾತ್ಮಕವಾದಂಥ ರಾಜಕೀಯ ನಾಯಕತ್ವ ಬೇಕು. ಅದರ ಜೊತೆಗೆ ಸಮರ್ಥ ನಾಗರಿಕ ಸೇವಾ ವರ್ಗ ಬೇಕು. ಪ್ರಜೆಗಳು ತಮ್ಮ ತಮ್ಮ ಜವಾಬ್ದಾರಿಗಳನ್ನು ಅರಿತು ಕ್ರಿಯಾತ್ಮಕವಾಗಿ ಚುನಾವಣೆಯಲ್ಲಿ ಮತದಾನ ಮಾಡೋದಿರ್ಬೋದು, ತಮಗೆ ಒದಗಿಸಿದಂಥ ಕರ್ತವ್ಯಗಳನ್ನು ನಿಭಾಯಿಸೋದರಲ್ಲಿ ಇರ್ಬೋದು, ಸರ್ಕಾರಕ್ಕೆ ತೆರಿಗೆ ಕಟ್ಟೋದರಲ್ಲಿ ಇರ್ಬೋದು, ತಮ್ಮನ್ನು ತಾವು ಸರಿಯಾದ ರೀತಿಯಲ್ಲಿ ನಡ್ಕೋಬೇಕು. ಅದರ ಜೊತೆಗೆ 4ನೇ ಅಂಗ ಅಂತ ಕರೆಸಿಕೊಂಡಿರುವಂಥ ಸಮೂಹ ಮಾಧ್ಯಮಗಳ ಅವಶ್ಯಕತೆ ಕೂಡ ಬಹಳ ಪ್ರಮುಖವಾಗಿದೆ ಎಂದು ತಿಳಿಸುತ್ತಾ, ನಮ್ಮ ಮುಂದಿನ ಟಾಪಿಕ್ ಭಾರತದ ಪ್ರಜಾಪ್ರಭುತ್ವಕ್ಕಿರುವ ಸವಾಲುಗಳು ಅಂಥೇಳಿ ಅಲ್ಲಿದೆ. ಅದನ್ನು ನಾವು ಒಂದೊಂದೇ ಪಾಯಿಂಟ್, ಅಂದರೆ ಅಸಮಾನತೆಯಿಂದ ಹಿಡ್ಕೊಂಡು ಅವು ಏನೇನು ಪಾಯಿಂಟ್ಸ್ ಅದಾವು ಅವುಗಳನ್ನು ಒಂದೊಂದೇ ಪಾಯಿಂಟನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಯಾರು ಪ್ರಥಮ ಬಾರಿಗೆ ನಮ್ಮ ಲರ್ನ್ ಈಜಿ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಿ, ಇಲ್ಲಿ ಸಾಕಷ್ಟು ಸುಮಾರು 55ಕ್ಕಿಂತ ಹೆಚ್ಚು ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಇಂಗ್ಲೀಷ್ ವ್ಯಾಕರಣದ ವಿಡಿಯೋಗಳು ಇಲ್ಲಿ ನಿಮಗೆ ಸಿಗ್ತಾವೆ. ಅದರ ಜೊತೆಗೆ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳು ನಿಮಗೆ ಸಿಗ್ತಾವೆ. ಹೀಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಲೈಕ್ ಮಾಡಿರಿ, ಮತ್ತೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.